ನ್ಯೂಸ್ ಅವರಿಗೆ ಮಸಾಗ್ತಾರೆ ಬೇಳೂರಿಗೆ ಯಡಿಯೂರಪ್ಪನವರು ಹೇಳುವಂಥದ್ದು ಮಾತುಗಳು ನೋಡ್ತಾ ಇದ್ರೆ ಬಹುತೇಕ ಅವರಿಗೆ ಇರ್ತಕ್ಕಂಥ ಆರೋಪಗಳು ಒಂದು ವೇಳೆ ಬಿಜೆಪಿ ಹೋದ ತಕ್ಷಣ ಅಲ್ಲಿ ಆ ಸ್ಥಾನಮಾನ ಸಿಗದೇ ಇರ್ಬೋದು. ಈಗ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಷರತ್ತುಗಳು, ನಮ್ಮ ಜೊತೆಗಿರೋರಿಗೆ ಒಂದು ರೀತಿ ಸ್ಥಾನಮಾನ ಸಿಗಬೇಕು ಅನ್ನೋದು. ನನಗೊಂದು ಮಾಹಿತಿ ಏನಂದರೆ KJP ಸಭೆಯಲ್ಲೇ ಕೂಡ ಬಹಳ ಜನ ವಿರೋಧ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗೋದು ಬೇಡ, ನಿಮ್ಮ ಭವಿಷ್ಯ ನೋಡ್ಕೊಂಡು ನಮ್ಮ ಭವಿಷ್ಯ ಯಾರು ನೋಡ್ಕೊಳ್ತಾರೆ, ನಿಮ್ಮ ನಂಬ್ಕೊಂಡು ನಾವು ಹೊರಗೆ ಬಂದ್ವಿ. ಸೊ ಬಿಜೆಪಿ ಕೂಡ ಇವ್ರು ಬಂದ ತಕ್ಷಣ ಅವ್ರಿಗೇನು ಕಿರೀಟ ಕೊಡೋದಿಲ್ಲ. ಸೊ ಆದರೆ ಇವೆಲ್ಲವೂ ಕೂಡ ಬಗೆಹರಿಲಿ ಅನ್ನೋ ಕಾರಣಕ್ಕೆ ಏನಾದರೂ ಒಂದು ರೀತಿ ಚೌಕಾಶಿ ರಾಜಕಾರಣ ನಡೀತಾ ಇದೆ ಅಂತ ಗೊಂದಲ ಇದೆ. ಒಂದು ಟೀಮು ಯಡಿಯೂರಪ್ಪನವ್ರನ್ನ ಕರ್ಕೊಳ್ಬೇಕನ್ನೋದಿದೆ, ಇನ್ನೊಂದು ಟೀಮು ಬೇಡ ಅಂತ ಇದೆ. ಅಂದರೆ KJPಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ನಾವು ಮುಂದಕ್ಕೆ ಬೆಳೆಸಬೇಕು ಅನ್ನೋದು ಒಂದು ನಿರ್ಧಾರ ಕೆಲವರಲ್ಲಿದೆ. ಆದರೆ ಇವತ್ತು BJPಯಲ್ಲಿ ಇವತ್ತು ಆರ್ ಅಶೋಕ್ ಅವರು ಇಲ್ಲೇ ಇದ್ದಾರೆ, ಅವರು ಹಿರಿಯ ರಾಜಕಾರಣಿಗಳಾಗಿ. ಇಡೀ BJPಯನ್ನು ಸರ್ವನಾಶ ಮಾಡಿದ್ದದೇ ನಾನು ನಿದ್ರೆ ಮಾಡೋದಿಲ್ಲ ಅಂತ ಹೇಳಿದಂಥ ಯಡಿಯೂರಪ್ಪನವ್ರನ್ನ ಮತ್ತೆ ನಾವು ಕರ್ಕೊಳ್ತೀನಿ ಇಟ್ಟು ನಾವು ಮಲಗೋದಿಲ್ಲ. ಇಡೀ ರಾಜಕೀಯ ಇದರಲ್ಲೇ BJPಯ ದಕ್ಷಿಣ ಭಾರತದಲ್ಲಿ ಬಂದದನ್ನ ಸರ್ವನಾಶ ಮಾಡಿದಂಥವ್ರು ಯಡಿಯೂರಪ್ಪನವರಾಗಿದ್ದಾರಲ್ವ, ಅವ್ರನ್ನ ಮತ್ತೆ ಇವ್ರು ಕರ್ಕೊಳ್ತೀನಿ ಅನ್ನೋದು ಒಂದು ದೊಡ್ಡ ದುರಂತ ಆಗುತ್ತೆ ಇವರಿಗೆ. ಯಾಕಂದರೆ ಇವ್ರಿಗೆ ಶಕ್ತಿ ಇಲ್ಲ ಅಂತ ಆಯಿತು. ಈಶ್ವರಪ್ಪನವ್ರು ಇರ್ಬೋದು, ಇವ್ರು ಯಾರೇ ಇರ್ಬೋದು, ಈ ಮುಖಂಡರಿಗೆ ಶಕ್ತಿ ಇಲ್ದಂಗೆ ಆಗಿದೆ. ಮತ್ತು ಇವ್ರನ್ನ 10% ವೋಟ್ ತಗೊಂಡು ಇವ್ರನ್ನ ಜಾತಿ ಆಧಾರದ ಮೇಲೆ ಲಿಂಗಾಯತರ ವೋಟ್ ತಗೊಳ್ಳಿಕ್ಕೆ ಹೊರಟಿದ್ದು ತಪ್ಪಾಗುತ್ತೆ ಇದು. ಯಾಕಂದರೆ ಈ 2003ನೇ ಇದು ಏನು 3 ವರ್ಷಗಳ ಕಾಲ ಯಡಿಯೂರಪ್ಪನವರ ಆಡಳಿತವನ್ನು ಬಹಳ ಚುರುಕಾಗಿ ನಡೆಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವರ ಹಗರಣಗಳನ್ನು ಬಂದ ಮೇಲೆ ತಾನೇ BJPಯವರು ಅವ್ರ ಮೇಲೆ ಆಪಾದನೆಗಳನ್ನು ಮಾಡಿದರು ಅಲ್ವಾ, ಅಲ್ಲಿವರೆಗೆ ಇರಲಿಲ್ಲ. ಆದರೆ ಇವತ್ತು ಸುಮ್ಮನೆ ಬರಲಿಕ್ಕೆ ಅವ್ರು ತಯಾರಿಲ್ಲ. ಒಂದು ಶೋಭಾ ಕರಂದ್ಲಾಜೆ ಅವರಿಗೆ MLC ಮಾಡಬೇಕು, ಇಲ್ಲ ಅಂದರೆ ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಬೇಕು, ಅಲ್ಲ ಮುಂದಿನ ಏನು ವಿರೋಧ ಪಕ್ಷ ನಾಯಕರು ಮಾಡಬೇಕು ಅನ್ನೋದು ಒಂದು ವಾದ ಇಟ್ಟಿದ್ದಾರೆ. ಬಹಳಷ್ಟು ಬೇಡಿಕೆಗಳಿದೆ. ಆ ಬೇಡಿಕೆಗೆ ಇವರು ಬಿಜೆಪಿ ಒಪ್ಪಬೇಕಲ್ಲ, ಅದನ್ನ ಇವ್ರು ಒಪ್ಪಕ್ಕೆ ತಯಾರಿದ್ದಾರೆ, ಒಪ್ಪಕ್ಕೆ ತಯಾರಿದ್ದಾರೆ. ಬಹಳಷ್ಟು ಜನ ನಾನು ಕೇಳಿದಾಗ ಲಕ್ಷ್ಮಣ ಬೇಡಿಕೆ ಇದೆಯಾ ಬಂದ ತಕ್ಷಣ ಬಿಜೆಪಿ ಕಂಟ್ರೋಲ್ ಬೇಕು, ಟಿಕೆಟ್ ಹಂಚಿಕೆ ಜವಾಬ್ದಾರಿ ಕೊಡಬೇಕು ಸರ್, ನಾನು ಇಡೀ ಬಿಜೆಪಿ ಕರ್ನಾಟಕದ ಜವಾಬ್ದಾರಿ ಅವರು ಪತ್ರಿಕೆನಲ್ಲಿ ಬಂದಿರತಕ್ಕಂಥದ್ದನ್ನ ಓದಿ ಹೇಳ್ತಾ ಇರ್ತಾರೆ. ಅದು ಯಾವುದೇ ಬೇಡಿಕೆ ಇಟ್ಟಿಲ್ಲ, ಯಾರು ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಈಗ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲವನ್ನು ಕೂಡ ಅಧಿಕಾರವನ್ನ ಅನುಭವಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಧಿಕಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಾವು ಹೇಳಿ ಕಳಿಸಿಲ್ಲ. ಯಡಿಯೂರಪ್ಪನವರು ಬಿಜೆಪಿ ಹೇಳಿದ್ರು ಅಲ್ಲ, ರೇಷ್ಮೆ ಅವರು ಸಾರಿಗೆ ಗೊತ್ತಿದೆ, ಯಾವುದೇ ಅಧಿಕಾರ ಹೋಗುವಂತ ಮನುಷ್ಯರೇ ಅಲ್ಲ. ನನಗೆ ಗೊತ್ತಿಲ್ಲ, ಭಾಜಪಕ್ಕೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಸಬ್ಜೆಕ್ಟೇ ಬಂದಿಲ್ವಲ್ಲ. ನೆನೆ ಕೋರ್ ಕಮಿಟಿನಲ್ಲೂ ಕೂಡ ಬಂದಿಲ್ಲ. ಇವತ್ತು ರಾಜ್ಯ ನಾಳೆ ಅಫಿಷಿಯಲ್ ಆಗಿ ಮರ್ಜ್ ಆಗಿ ಅಂತ ವಿಲೀನಕ್ಕೆ ಬಂದ ಪ್ರಸ್ತಾವನೆ ಬಂದ್ರೆ ಏನ್ ಮಾಡ್ತೀರಿ? ಬಂದ್ರೆ ರಿಜೆಕ್ಟ್ ಮಾಡ್ತೀರಾ? ನೋಡಿ, ಭಾಜಪವನ್ನು ತೊರೆದು ಕರ್ನಾಟಕ ಜನತಾ ಪಕ್ಷ ಕಟ್ಟಿರ್ತಕ್ಕಂಥ ಉದ್ದೇಶ ಏನು? ನಮಗೆ ರಾಷ್ಟ್ರದ ರಾಜಕಾರಣದ ಬಗ್ಗೆ ಹೇಳ್ತೀನಿ ಕೇಳಿ, ಯಾವುದೇ ಕಿಂಚಿತ್ತು ಬೇಡ ಅಂತಕ್ಕಂಥ ದೃಷ್ಟಿ ಒಳಗಡೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಜಾತ್ಯತೀತ ಪಕ್ಷದ ಮೂಲಕ ಒಂದು ಕ್ಷಣದಲ್ಲಿ 2 ದಿನಗಳ ಮೊದಲು ಏನಂದ್ರು, ನಾನು ಕಾಂಗ್ರೆಸ್ ಜೊತೆಗೂ ನಾನು ರೆಡಿ ಇದ್ದೀನಿ, ಬಿಜೆಪಿ ಜೊತೆ ರೆಡಿ ಅಂದ್ರು. ಮೋದಿ ಘೋಷಣೆ ಆಗ್ತದೆ, ಕಾಂಗ್ರೆಸ್ ತರ್ತಿರಂಗೆ ಏನು ಇಲ್ಲ, ನನ್ನ ಮುಂದೆ ಇರತಕ್ಕಂಥ ಮೋದಿ NDA ಅಂದ್ರೆ ನಿಮ್ಮ ರಾಜಕೀಯ ಒಂದು ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ ನಿಮ್ಮ ರಾಜಕಾರಣಕ್ಕೆ. ರಾಜಕೀಯ ಸ್ಪಷ್ಟತೆ ಅಂತಂದ್ರೆ ಮೊದಲು ಹೇಳಿರ್ತಕ್ಕಂಥದ್ದು ವಿಭಿನ್ನವಾದ ಹೇಳಿಕೆ ಅಂತಕ್ಕಂಥ ತಾವು ಏನ್ ಹೇಳ್ತಾ ಇದ್ರಿ. ಇವತ್ತು ಸನ್ಮಾನ್ಯ ಮೋದಿ ಅವ್ರನ್ನ ಕಳೆದ 2 ವರ್ಷದ ಹಿಂದೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಬಿಜೆಪಿ ಇದ್ದಾಗ ಹೇಳಿದ್ದು, ಬಿಜೆಪಿ ಇದ್ದಾಗ ನಾನು ಮಾತಾಡ್ತಾ ಇಲ್ಲ. ಹೌದು, ಮೋದಿ ಹೆಸರು ಭಾಜಪ ನಾಯಕರು ಯಾರು ಕೂಡ ಮಾತನಾಡಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಮೋದಿಯವರ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಇವತ್ತು ರಾಷ್ಟ್ರ ಒಂದು ಯಾವುದೋ ಒಂದು ಸೇಫರ್ ಸೈಡ್ಗೆ ಹೋಗ್ಬೇಕು ಅಂತ ಇವತ್ತು ಅವ್ರು ಘೋಷಣೆ ಆಗ್ತಿದ್ದಂಗೆ ನೋಡಿ, ಇವತ್ತು ನಮ್ಮ ಹಣದ ಉಬ್ಬರ ಯಾವ ರೀತಿ ಕಡಿಮೆ ಆಯ್ತು. ಕೇವಲ ಘೋಷಣೆ ಆದ ತಕ್ಷಣನೇ ಅಲ್ಲಿ ಬಂದ ತಕ್ಷಣ ಅದು ಸರಿ ಹೋಗ್ಬಿಡುತ್ತೆ. ಹೌದು, ಸರಿ ಹೋಗುತ್ತೆ, ಸರಿ ಹೋಗುತ್ತೆ ಅಂತ ಅದೇ ಉದ್ದೇಶ ಅಂದ್ರೆ ಮುಂದಿನ ಮೋದಿಯವರು ಏನ್ ಪ್ರಧಾನಿ ಮಂತ್ರಿ ಆಗ್ಬೋದು ಅಂತ ತಿಳ್ಕೊಂಡು CBI ಕೇಸ್ಗಳಿಗೆಲ್ಲ ಯಾವ್ದಕ್ಕೂ ಏನೇನು ತೊಂದರೆ ಆಗೋದಿಲ್ಲ ಅಲ್ವಾ. ಈಗ ಅದ್ರ ಬಗ್ಗೆ ನೋಡ್ರಿ, ಒಂದು ಚಾಪಿ ಇದೆ, ಲಕ್ಷ್ಮಣ ಮೇಲೆ ಕೇಸ್ ಇರುತ್ತೆ, ಅದೇ ಕೇಸಿನ ಬಗ್ಗೆ ಸಬ್ಜೆಕ್ಟ್ ಇಲ್ಲ. ನಾನು ಹೇಳೋದೇನು ಉಗಾರವ್ರೆ, ಪ್ರಶ್ನೆ ಏನು ಭಾಜಪ KJP ಪ್ರಶ್ನೆ ಬರ್ತಕ್ಕಂಥದ್ದು. ಗೋಪಾಲ್ ಕೃಷ್ಣ ಅವರು ಬಿಜೆಪಿ ಎಲ್ಲ ಅಧಿಕಾರ ಉಂಡ್ಬಿಟ್ಟು ಇವತ್ತು JDS ಹೋಗಿದ್ದಾರೆ. ಅದೆಲ್ಲ ಬೇಡ, ಹಣದ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ. ಸಂದರ್ಭದಲ್ಲಿ ಗೋಪಾಲ್ ಕೃಷ್ಣ ಅವರು ಯಾಕೆ ಹೋದ್ರು? ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತಕ್ಕಂಥ ಒಂದು ಕಾರಣ ಇಟ್ಕೊಂಡು ಇವತ್ತು ಬಿಜೆಪಿ ತೊರೆದು JDS ಹೋದ್ರು. ಮುಖ್ಯಮಂತ್ರಿ ನಾಚಿಕೆ ಆಗಬೇಕು, ಬಿಜೆಪಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟು ಮಾಡಿದರು. ಯಾಕೆ
ಇಡೀ ಇವ್ರು ಮಾಡ್ಕೊಂಡಿರೋದು ಇವ್ರು ಒಂದು ನಿಮಿಷ ಇವ್ರು ಮಕ್ಕಳು ನಾನು ಹೇಳ್ತೀನಿ ಕೇಳಿ. ಒಂದು ಪಕ್ಷದಲ್ಲಿ ಅಶೋಕ್ ಕೇಳ್ತೀವಿ ಒಂದ್ ನಿಮಿಷ ತಡ್ರಿ. ಅಶೋಕ್ ಹಿರಿಯ ಮಂತ್ರಿಗಳಿದ್ದಂತವ್ರು, ಜವಾಬ್ದಾರಿತ್ವ ಸ್ಥಾನದಲ್ಲಿ ಇದ್ದಂತವ್ರು, ಅವ್ರು ಉತ್ತರ ಕೊಡ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ನನ್ನ ವಾದ ಇಷ್ಟೇ, ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಅಂತಕ್ಕಂಥ ಒಂದು ಚೌಕಟ್ಟಲ್ಲಿ ಬರ್ತಕ್ಕಂಥ ಒಂದ್ ನಿಮಿಷ ನಾನು ಹೇಳ್ತೀನಿ. ಸರ್ವನಾಶ ಯಾತಕ್ಕೋಸ್ಕರ ಹೇಳಿದ್ರು? ಒಂದ್ ನಿಮಿಷ. ರಾಜ್ಯ ನಾಯಕರು ವಿಫಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಾತು ಕೊಟ್ಟು ವಿಫಲವಾದಾಗ ಅವಾಗ ಬಂತು ಪಾರ್ಟಿ. ಯಾವ ಭರವಸೆ ಮೇಲೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ನಾವು ಸಾಧ್ಯ ಇಲ್ಲ. ನಾವು ಹೇಳಿರ್ತಕ್ಕಂಥದ್ದು ಮೋದಿ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ವಿಶ್ವಾಸ. ಮೋದಿ ಅವರು ಯಾಕೆ ಬರ್ಲಿಲ್ಲ? ಮತ್ತೆ ಯಾಕೆ ಬರ್ಲಿಲ್ಲ ಮೋದಿ ಅವರು? ಬರ್ಲಿಲ್ಲ. ಇವತ್ತು ಮೋದಿ ಪ್ರಶ್ನೆ ಅಲ್ಲ, ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಆಗಬಹುದು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಇವ್ರು ಹೊರಟಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಯಡಿಯೂರಪ್ಪ ಹೇಳಿಲ್ಲ. ಈ ರಾಷ್ಟ್ರದ ಬದುಕು ಸ್ವಚ್ಛವಾಗಬೇಕು. ಅಶೋಕ್ ಅವರ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಬದುಕು ಎಷ್ಟು ಗಟ್ಟಿ. ಅಶೋಕ್ ಅವರು ಹಿರಿಯ ನಾಯಕರಿದ್ದಾರೆ, ಇವತ್ತು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ವೇಳೆ ನಿಮ್ಮ ಪಕ್ಷ LK ಅಡ್ವಾಣಿ ಅವರನ್ನೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ರೆ, ನಿಮ್ಮ ಪಕ್ಷವನ್ನ ಸರ್ವನಾಶ ಮಾಡ್ತೀನಿ, ಅದನ್ನ ಮೂಲೆ ಗುಂಪು ಮಾಡ್ತೀನಿ, 3ನೇ ಸ್ಥಾನಕ್ಕೆ ತಳ್ತೀನಿ, ನೋಡ್ತಾ ಇರಿ ಅಂತ ಹೇಳಿದಂತ ಯಡಿಯೂರಪ್ಪನವರು ನಿಮ್ ಜೊತೆ ಕೈ ಜೋಡಿಸ್ತಿದ್ರಾ ಅಥವಾ ಮೈತ್ರಿಗೆ ಮುಂದೆ ಬರ್ತಿದ್ರಾ? ಏನಾಗ್ತಾ ಇತ್ತು? ನೀವು ಈಗ ಮೋದಿ ಅನ್ನೋ ಕಾರಣಕ್ಕೆ ಅವ್ರು ಬರ್ಲಿ, ಇವ್ರು ಬರ್ಲಿ, BSR ಬರ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಚುನಾವಣೆ ಗೆಲ್ಬೇಕು, ಒಂದೇ ನಿಮ್ಗೆ ಇರ್ತಕ್ಕಂಥ ಟಾರ್ಗೆಟ್. ನೋಡಿ, ಒಂದು ತಾವು ಅರ್ಥ ಮಾಡ್ಕೋಬೇಕು, ಯಡಿಯೂರಪ್ಪನವರು ಕಳೆದ 40 ವರ್ಷಗಳ ಕಾಲದಿಂದ BJPಯಲ್ಲಿ ಕೆಲಸ ಮಾಡಿದ್ದಾರೆ, BJP ಸಂಘಟನೆಯಲ್ಲಿ ದುಡಿದಿದ್ದಾರೆ. ಅವ್ರಿಗೆ ಅಷ್ಟು ಈಸಿಯಾಗಿ ಬೇರೆ ಪಾರ್ಟಿಗಳ ಜೊತೆ ಅವರ ನೀತಿ ನಿಯಮಗಳಿರ್ಬೋದು, ಅವರ ಪಾಲಿಸಿಗಳಿರ್ಬೋದು, ಅಷ್ಟು ಬೇಗ ಅಡ್ಜಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಯಡಿಯೂರಪ್ಪನವರು ಬರೋ ಅಂಥದ್ದು ಬಿಡುವಂಥದ್ದು ಎರಡನೇ ಪ್ರಶ್ನೆ, ಅವ್ರ ತೀರ್ಮಾನಕ್ಕೆ ನಾವು ಬಿಟ್ಟಿದ್ದೀರಿ. ಆದರೆ 40 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಯಡಿಯೂರಪ್ಪನವರು BJP ಜೊತೆ ಸಂಬಂಧ ಬೆಳೆಸಬೇಕು, BJP ಜೊತೆ ಇರಬೇಕು ಅನ್ನೋ ಭಾವನೆಯಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಅವರ ಎಲ್ಲ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೀನಿ. ಹಾಕಿದ್ರು, ಅನಂತಕುಮಾರ್ ಹಾಕಿದ್ರು, ಈಶ್ವರಪ್ಪ ಹಾಕಿದ್ರು, ಸದಾನಂದ ಗೌಡ ನಮ್ಗೆ ಯಾರು ಕೂಡ ನನ್ನ ಹೊರಗೆ ಹಾಕಿದ್ರು, ನಾನು ಯಾರು ನಂಬುದು ಅವರೇ ಮೋಸ ಮಾಡಿದ್ರು ಅಂತ ಹೇಳಿದಂಥವ್ರು ಇವತ್ತು ವಾಪಸ್ ಬರ್ತಾರೆ ಅಂದ ತಕ್ಷಣ ಎಲ್ಲವನ್ನು ಮರಿತಾ ಇದ್ದೀರಾ? ಅಂದ್ರೆ ಚುನಾವಣೆ ಗೆಲ್ಲಬೇಕು, ನಿಮ್ಗೆ ಅಧಿಕಾರಕ್ಕೆ ಹಿಡಿಬೇಕು ಅಷ್ಟೇನೆ. ಉಗಾರ್ ಅವರೇ, ಇದೇ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು SM ಕೃಷ್ಣ ಅವ್ರನ್ನ ಜೈಲ್ಗೆ ಹಾಕ್ತೀನಿ, ಬೆಂಗಳೂರಲ್ಲಿ ಹೊಸ ಜೈಲ್ ಕಟ್ಟಿ ಅಂತ ಹೇಳಿದ್ರು. ವೀರೇಂದ್ರ ಪಾಟೀಲ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಇಂದಿರಾ ಗಾಂಧಿ ಅವ್ರನ್ನ ಕೆಟ್ಟದಾಗಿ ತೆಗೆಳಿದ್ರು, ಮತ್ತೆ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ್ರು. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಸೊ ಒಂದು ತಪ್ಪಾಗಿದೆ. ಏನೋ ಒಂದು ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷಗಳು ಒಡೆದೋಗಿದೆ. ಆ ಒಡೆದೋಗಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ವರ್ಚಸ್ಸಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮ ಮತಗಳು, ವಿರೋಧ ಮತಗಳು ಒಡೆದೋಗಿರೋದ್ರಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆ ವಿಷಯ ಇವತ್ತು ಚರ್ಚೆ ಆಗಿದೆ, ಎಲ್ಲರಿಗೂ ಅನ್ಸಿದೆ. ಈ ಮತಗಳು ಒಡೆದೋಗ್ಬಾರ್ದು, ಕಾಂಗ್ರೆಸ್ ಅನ್ನ ನಾವು ಎದುರಿಸಬೇಕಾದ್ರೆ ರಾಜಕೀಯವಾಗಿ ಸರಿ ತಪ್ಪು ಅಂತ ನಾನು ಹೋಗ್ತಲ್ಲ, ಸರಿ ಇದೆ ಇರ್ಬೋದು. ಆದ್ರೆ ಇನ್ನೊಂದು ಪಕ್ಷ ಕೂಡ ಸರ್ ಕಾಂಗ್ರೆಸ್, ಆ ಪಕ್ಷದ ವಿಚಾರದಲ್ಲೂ ನಿಮ್ಮ ನಿಲುವು ಇದೆನಾ ಅಂತ. ಹೌದೌದು, ಸೇಮ್ ಅದನ್ನು ಈಗಾಗಲೇ ಶ್ರೀರಾಮುಲು ಅವರು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಜೊತೆ ಕೇಂದ್ರದ ನಾಯಕತ್ವನೇ ತೀರ್ಮಾನ ತೆಗೆದುಕೊಂಡ್ಬೇಕು. ಎರಡು ವಿಚಾರಗಳನ್ನು, ಯಡಿಯೂರಪ್ಪನವರು ವಿಚಾರ ಇರ್ಬೋದು, ಶ್ರೀರಾಮುಲು ವಿಚಾರ ಇರ್ಬೋದು, ಎರಡು ವಿಚಾರ ಬಗ್ಗೆ ಈಗ ಕೇಂದ್ರ ಅದನ್ನ ಗಮನ ಹರಿಸಿದೆ. ನರೇಂದ್ರ ಮೋದಿಯವರ ಘೋಷಣೆ ಆಗಬೇಕಾಯಿತು. ಆ ಒಂದು ಸಂದರ್ಭದಲ್ಲಿ ಬಹಳ ಚರ್ಚೆಗಳಿತ್ತು, ಆ ಪಕ್ಷ ಬ್ಯುಸಿ ಆಗಿತ್ತು. ಈಗ ನರೇಂದ್ರ ಮೋದಿ ಅವರ ಘೋಷಣೆ ಆಗಿದೆ. ಸೊ ಈ ಪಕ್ಷ ಇದ್ರ ಬಗ್ಗೆ, ಕರ್ನಾಟಕದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ತಗೊಂಡು ಈಗ ಅದನ್ನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು. ಈ ಕರ್ನಾಟಕದಿಂದನೂ ಕಳೆದ ಬಾರಿ 18 ಸ್ಥಾನ ಗೆದ್ದಿದ್ರಿ, ಈ ಸರಿ ಹೆಚ್ಚು ಸ್ಥಾನ ಗೆಲ್ಲುವಂಥದ್ದಕ್ಕೆ ಏನೇನು ರಾಜಕೀಯ ಸಮೀಕರಣ ಮಾಡಬೇಕು ಅದನ್ನ ಮಾಡುವಂಥದ್ದು ರಾಜಕೀಯ ಧರ್ಮ. ಎಸ್ ಅಶೋಕ್ ಮಾತಾಡ್ತಾರೆ. ಯಾಕಂದ್ರೆ ರೇಷ್ಮೆ BSR ಕಾಂಗ್ರೆಸ್ ವಕ್ತಾರರು ಕೂಡ ಅವರು ಈ ವಿಚಾರದಲ್ಲಿ ಅವ್ರ ಪಕ್ಷ ನಿಲುವೇನು ನಾವು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು